ಕ್ರಿಸ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ವಂದನೆ ತಿಳಿಸ್ತೇನೆ. ಈ ಸಂದೇಶ ನಿಮ್ಮ ಮುಂದೆ ತರೋದಕ್ಕೆ ಬಹಳ ತೃಪ್ತಿಯುಳ್ಳನಾಗಿದ್ದೇನೆ. ಅಪೊಸ್ತಲ ಕೃತ್ಯ ಪತ್ರಿಕೆಯಲ್ಲಿ 16ನೇದಲ್ಲಿ 25ನೇ ವಚನ ನಾವು ಓದುವಂತರಾಗಿರೋಣ. ಮಧ್ಯರಾತ್ರಿಯಲ್ಲಿ ಪೌಲನು ಸೀಲನು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತವಾಗಿ ಮಹಾ ಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳು ತೆರೆದವು. ಎಲ್ಲರೂ ಬೇಡಿಗಳ ಕಳಚಿ ಬಿದ್ದವು. ದೇವರಿಗೆ ಸ್ತೋತ್ರವಲ್ಲಿ. ಅಪೊಸ್ತಲ ಪೌಲ ಸೀಲ ಸುವಾರ್ತೆ ಸಾರಲ್ಪಡುವಾಗ, ಒಂದು ದೇವವನ್ನು ಬಿಡಿಸುವಾಗ ಅವರಿಬ್ಬರನ್ನು ಕರ್ತನಿಗೆ ಸ್ತೋತ್ರವಲ್ಲಿ ಸೈನಿಕರು ಹಿಡ್ಕೊಂಡೋಗಿ ಸೆರೆಮನೆಯಲ್ಲಿ ಹಾಕಿ ಬೇಡಿಗಳಾಗ್ತಾರೆ. ಮಧ್ಯರಾತ್ರಿಯಲ್ಲಿ ಅಪೊಸ್ತಲ ಪೌಲ ಒಂದು ತೀರ್ಮಾನ ತಗೊಂತಾರೆ. ಆರಾಧನೆ ಮಾಡೋದಕ್ಕೂ, ಪ್ರಾರ್ಥನೆ ಮಾಡೋದಕ್ಕೂ, ದೇವರಿಗೆ ಕೃತಜ್ಞತೆ ಹೇಳೋದಕ್ಕೂ, ಆರಾಧನೆ ಮಾಡುವಾಗ ಆ ಆರಾಧನೆಗೆ ದೇವರು ಮನ ಮರಗ್ತಾನೆ. ಆ ಆರಾಧನೆಗೆ ದೇವರ ಮಹಿಮೆಯು ಆ ಸೆರೆಮನೆಗಳು ಇಳಿದು ಬರುತ್ತೆ. ಸರ್ಪಾನಿಗಳು ಕಳಚಿ ಬೀಳುವಂಥ ದೇವರು ದೊಡ್ಡ ಮಹಿಮೆ ಕಾರ್ಯಗಳು ಮಾಡ್ತಾನೆ. ಭೂಮಿನ ದೇವರು ಕದಲಿಸ್ತಾನೆ. ಸೆರೆಮನೆ ಕದಲು ತೆರೆಯಲ್ಪಡುತ್ತೆ. ದೇವರಿಗೆ ಸ್ತೋತ್ರವಲ್ಲಿ. ಇವರು ಆಡುವಂಥ ಹಾಡು, ಆರಾಧನೆ, ಪ್ರಾರ್ಥನೆ ಅಲ್ಲಿರೋಂಥ ಸೈನಿಕರು ಲಕ್ಷ್ಯವಿಟ್ಟು ಕೇಳೋಕ್ಕೆ ದೇವರ ಕೃಪೆಯನ್ನು ದಯಪಾಲಿಸಿದನು. ಈ ಎಲ್ಲ ಕಾರ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ಈ ಕದಗಳು ಯಾವಾಗೋ ತೆರೆಯಲ್ಪಡ್ತೋ, ಸರ್ಪಾನಿಗಳು ಯಾವಾಗ ಕಳಚಿ ಬಿದ್ದವೋ, ಅಲ್ಲಿರೋಂಥ ಸೈನಿಕರು ತಮ್ಮ ಕತ್ತಿ ಎತ್ಕೊಂಡು ತಾನೇ ಸಾಯೋಕ್ಕೆ ರೆಡಿ ಆಗ್ತಾರೆ. ಆದರೆ ಪೌಲ ಸೀಲ ಹೇಳ್ತಾನೆ, ನಾವು ಇಲ್ಲೇ ಇದ್ದೀವಿ, ಏನು ಮಾಡ್ಕೊಳಕ್ ಹೋಗ್ಬೇಡ್ರಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅವ್ರು ಬಂದು ನೋಡ್ಬೇಕಾದ್ರೆ ಪೌಲ ಸೀಲ ಅಲ್ಲೇ ಇರ್ತಾರೆ. ಲಕ್ಷ್ಯವಿಟ್ಟು ಕೇಳ್ತಾರಂಥ ಸೈನಿಕರು ಪೌಲನ ಹತ್ರ ಕೇಳ್ತಾರೆ, ನಾವು ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು? ದೇವರಿಗೆ ಸ್ತೋತ್ರವಲ್ಲಿ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ 31ನೇ ವಚನ, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯನ ತಿಳಿಸಿದರು. ಪೌಲ ಯೇಸು ಕ್ರಿಸ್ತನ ಮೇಲೆ ನೀವು ನಂಬಿಕೆ ಇಡ್ರಿ ಅಂತಲ್ಲಿ ಲಕ್ಷ್ಯವಿಟ್ಟು ಕೇಳುವಂಥ ಸೈನಿಕರ ಹತ್ರ ಪೌಲ ಮಾತಾಡುವಾಗ, ಅವರು ಲಕ್ಷ್ಯವಿಟ್ಟು ಕೇಳಿದ ಸೈನಿಕರು ಭರವಸೆ ಇಟ್ಟರು, ಯೇಸು ಸ್ವಾಮಿನ ಅಂಗೀಕರಿಸಿದ್ರು, ರಕ್ಷಣೆ ಮಾರ್ಗದಲ್ಲಿ ಬಂದರು. ಪೌಲ ಅವರಿಗೆ ತೀರ್ಷಸ್ಥಾನ ಕೊಟ್ಟಿದ್ದನು. ಪೌಲ ಮೂಲಕವಾಗಿ ದೇವರು ದೊಡ್ಡ ಮಹಿಮೆ ಕಾರ್ಯಗಳನ್ನು ಮಾಡಿದರು. ಆರಾಧನೆ ಮಾಡುವ ಸಮಯದಲ್ಲಿ ಸರ್ಪಾನಿಗಳು ಕಳಚಿ ಬೀಳುತ್ತವೆ. ಆರಾಧನೆ ಅನ್ನೋದು ದೇವರಿಗೆ ಬಹಳ ಇಷ್ಟವಾದದ್ದು. ಈ ಸಂದೇಶ ಕೇಳುವಂತ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಎಷ್ಟೇ ಸರ್ಪಾನಿಗಳಿದ್ದಂಥ ಕಟ್ಟುಗಳು, ಬಂಧನಗಳು, ಹೋರಾಟಗಳು ಏನೇ ಬರುವುದಾದರೂ ದೇವರ ಸಮ್ಮುಖದಲ್ಲಿ ಕುಳಿತುಕೊಂಡು ನೀವು ಆರಾಧನೆ ಮಾಡುವಾಗ, ನೀವು ಪ್ರಾರ್ಥನೆ ಮಾಡುವಾಗ ಕಟ್ಟುಗಳು ಬಿಚ್ಚಲ್ಪಡುತ್ತೆ, ಬಂಧನಗಳು ಬಿಚ್ಚಲ್ಪಡುತ್ತೆ, ರೋಗದ ಶಕ್ತಿ ಕೀಳಾಡುಗುತ್ತೆ, ಮಾಟ ಮಂತ್ರ ಶಕ್ತಿ ಕೀಳಾಡುಗುತ್ತೆ, ಅಂಧಕಾರದ ಫಲದ ಶಕ್ತಿ ಕೀಳಾಡುಗುತ್ತೆ, ತೀರಾದ ವ್ಯಾಧಿ ಇರುವಂಥ ಕಟ್ಟುಗಳು ಮುರಿಯಲ್ಪಡುತ್ತೆ, ಮರಣಕರದ ರೋಗದ ಬಂಧನಗಳು ಬಿಚ್ಚಲ್ಪಡುತ್ತೆ. ದೇವರ ವಾಕ್ಯದಲ್ಲಿದೆ, ಲೋಕದಲ್ಲಿ ಯಾವ್ದು ಕಟ್ಟುತ್ತೀರೋ ಪರಲೋಕದಲ್ಲಿ ಕಟ್ಟಲ್ಪಡುವುದು. ದೇವರಿಗೆ ಸ್ತೋತ್ರವಿಲ್ಲ. ಅದರಿಂದ ನಾವು ನಮ್ಮ ಜೀವಿತದಲ್ಲಿ ಒಂದು ತೀರ್ಮಾನ ಮಾಡಬೇಕು. ಪೌಲ ಸೀಲ ಯಾವ ರೀತಿ ಮಧ್ಯರಾತ್ರಿಯಲ್ಲಿ ಆತ್ಮದ ಪದಗಳೊಂದಿಗೆ, ಕೀರ್ತನೆಗಳೊಂದಿಗೆ ಆರಾಧನೆ ಮಾಡುವಾಗ ದೇವರು ದೊಡ್ಡ ಪ್ರಸನ್ನತೆಯಲ್ಲಿ ಇಳಿದು ಬಂತು. ಸರ್ಪಾನಿಗಳು ಕಳಚಿ ಬೀಳುವಷ್ಟು ಶಕ್ತಿ ಇಳಿದು ಬರುವುದಾದ್ರೆ ನಿನ್ನ ಜೀವಿತಕ್ಕೂ ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಎದ್ದು ಹೋರಾಟ ಮಾಡ್ತಾರಂತ ಕೆಲವೊಂದು ಶತ್ರುವಿನ ಬಂಧನಗಳು, ಮರಣದ ಭಯದ ಆತ್ಮಗಳು, ಜೀವದ ಭಯದ ಆತ್ಮಗಳು, ದುಷ್ಟ ಸೈತಾನದ ಅಂಧಕಾರ ಶಕ್ತಿಯ ಕ್ರಿಯೆಗಳು, ನಿಮ್ಮ ಕುಟುಂಬಗಳನ್ನು ಕಟ್ಟಿಟ್ಟಂಥ ಬಂಧನಗಳು, ತೀರಾದ ವ್ಯಾಧಿ ಇರೋಂಥ ಬಂಧನಗಳು, ನೀವು ಮಾಡುವಂಥ ಆರಾಧನೆಗೆ ಈ ಬೆಳಗಿನ ಜಾವದಲ್ಲಿ ಸಂದೇಶ ಮೂಲಕವಾಗಿ ಕಟ್ಟುಗಳು ಮುರಿಯಲ್ಪಡುತ್ತೆ, ಬಂಧನ ಮುರಿಯಲ್ಪಡುತ್ತೆ, ಆ ಸರ್ಪನಿಗಳು ಕಳಚಿ ಬೀಳುತ್ತೆ. ದೇವರಿಗೆ ಸ್ತೋತ್ರವಲ್ಲಿ. ನಿಮ್ಮ ಜೀವಿತದಲ್ಲಿ ವಿಶ್ವಾಸ ಇರುವುದಾದರೆ, ನಂಬಿಕೆ ಇರುವುದಾದರೆ, ಆರಾಧನೆ ಇರುವುದಾದರೆ ದೇವರ ಪ್ರಸನ್ನತೆ ನೀವು ಕಾಣ್ಬೋದು, ಬಿಡುಗಡೆ ನೀವು ಕಾಣ್ಬೋದು, ಜಯ ನೀವು ಕಾಣ್ಬೋದು. ಈ ಸಂದೇಶ ಕೇಳಿದಂಥ ನಿಮ್ಮೆಲ್ಲರನ್ನು ದೇವರ ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಗಳ ನನ್ನ ಕರ್ತನೆ, ಆಶೀರ್ವದಿಸಲ್ಪಟ್ಟಂಥ ಈ ಒಳ್ಳೆ ಸಮಯದಲ್ಲಿ ಒಳ್ಳೆ ಸಂದೇಶ ನಮ್ಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಮಾಡ್ತೀನಪ್ಪ. ಪೌಲ ಸೀಲ ಸೆರೆಮನೆ ಒಳಗಡೆ ಮಧ್ಯರಾತ್ರಿಯಲ್ಲಿ ಆತ್ಮದ ಪದಗಳಿಗೆ, ಕೀರ್ತನೆಗಳಿಗೆ ಆರಾಧನೆ ಮಾಡುವಾಗ ಕರ್ತನೆ ಸರ್ಪನೆಗಳು ಕಳಚಿ ಬೀಳ್ತವು, ಸೆರೆಮನೆಯ ಕದಗಳು ತೆರೆದವು,
ಸೈನಿಕರು ಲಕ್ಷ್ಯವಿಟ್ಟು ಕೇಳಿದರು. ದೇವರಿಗೆ ಸ್ತೋತ್ರ, ದೊಡ್ಡ ಅದ್ಭುತ ನೀವು ಮಾಡಿದ್ದೀರಾ. ಅಲ್ಲಿದ್ದಂಥ ಸೈನಿಕರು, ನಾವು ರಕ್ಷಣೆ ಹೊಂದಬೇಕಂದ್ರೆ ಏನು ಮಾಡಬೇಕು, ಯೇಸುವಿನ ಮೇಲೆ ನಂಬಿಕೆ ಇಡ್ರಿ ಅಂತ ಕೇಳುವಾಗ ಆ ಲಕ್ಷ್ಯ ಬಿಟ್ಟು ಕೇಳಿದಂಥ ಸೈನಿಕರು, ಕುಟುಂಬದವರು ಯೇಸು ಕ್ರಿಸ್ತನ ಅಂಗೀಕರಿಸಿದ್ರು, ರಕ್ಷಣೆ ಹೊಂದರು, ದೀಕ್ಷಾಸ್ಥಾನ ಹೊಂದಿಕೊಂಡಂತ ಬೈಬಲ್ ವಾಕ್ಯದ ಅಡಿಪಾಯದಲ್ಲಿ ಈ ಸಂದೇಶ ಕೇಳುವಂತ ಕೆಲವೊಂದು ಕುಟುಂಬಗಳ ಕರ್ತನೆ ಮನಸಾಂತರ ಪಟ್ಟು ಮನ ತಿರುಗಲಿ, ರಕ್ಷಣೆ ಹೊಂದುವಂತೆ ನೀನು ಅದ್ಭುತ ಮಾಡು ಕರ್ತನೆ. ಸ್ತೋತ್ರ. ಈ ಸಂದೇಶ ಕೇಳಿದ ಕೆಲವು ಕುಟುಂಬಗಳಲ್ಲಿ ಇರುವಂತಹ ಎಲ್ಲ ಕಟ್ಟುಗಳು, ಲೋಗಗಳ, ಅಂಧಕಾರದ ಬಲದ ಶಕ್ತಿಗಳು, ಸೈತಾನ ಕ್ರಿಯೆಗಳು, ಮಾಟ ಮಂತ್ರ ಶಕ್ತಿಗಳು, ತೀರಾದ ವ್ಯಾಧಿಗಳು, ತೀರಾದ ಬಂಧನಗಳು ಈ ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡುಗಡೆ ಕಾಣಲ್ಪಡಬೇಕು, ಒಂದು ಅದ್ಭುತ ನಡಿಬೇಕು, ನಿಮ್ಮ ಪರಿಶುದ್ಧನ ಮಹಿಮೆಯಾಗುವಂತೆ ಕೃಪೆಯಿಂದ ನೀವು ಸಹಾಯ ಮಾಡುವಂತನಬೇಕೆಂದು ಪ್ರಭು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ. ನಿಮ್ಮ ಜೀವನ ಒಳ್ಳೆಯ ತಂದೆ. ಆಮೇಲೆ